ಹಾಯ್ ಫ್ರೆಂಡ್, ನಾನಿವತ್ತು ವರಮಹಾಲಕ್ಷ್ಮಿ ಪೂಜೆ ವಿಧಾನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ಡೆಕೋರೇಷನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಹೇಗೆ ನಮ್ಮಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ, ನಿಮಗೆ ಹೇಳ್ತೀನಿ. ನಾವು ಸ್ಟಾರ್ಟಿಂಗ್ ಯಾವುದೇ ಪೂಜೆ ಸ್ಟಾರ್ಟ್ ಮಾಡಬೇಕಂದ್ರೂ ಶ್ರದ್ಧೆ ಭಕ್ತಿಯಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈ ಪೂಜೆನ ಯಾರು ಬೇಕಾದರೂ ಮಾಡ್ಬೋದು. ದುಡ್ಡಿರೋರು ಮಾಡ್ಬೋದು, ಇಲ್ಲದೇ ಇರೋರು ಮಾಡ್ಬೋದು. ನಮಗೆ ಯಾವ ರೀತಿ ಆಗುತ್ತೋ ಆ ರೀತಿ ಮಾಡ್ಬೋದು. ಯಾವ ರೀತಿ ಮಾಡಿದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಸಾಕು, ಲಕ್ಷ್ಮಿಗೆ ಸಲ್ಲುತ್ತೆ. ಒಬ್ಬರೊಬ್ಬರು ಹೇಳ್ಬೋದು, ಅಯ್ಯೋ ಈ ಪೂಜೆ ಮಾಡಿದ ತಕ್ಷಣ ಏನು ದುಡ್ಡು ಬಂದುಬಿಡುತ್ತಾ ನಮಗೆ ಪೂಜೆ ಮಾಡಿದ ತಕ್ಷಣ ಅಂತ. ಇಲ್ಲ, ನಾವು ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಬೇಕು. ನಾವು ದುಡಿಲೇಬೇಕು. ದುಡಿಲಿಲ್ಲ ಅಂದರೆ ಯಾವುದೂ ನಮ್ಮ ಮುಂದೆ ಬರಲ್ಲ. ದುಡಿದ್ರೇ ಬರೋದು. ಇರೋದನ್ನೇ ಉಳಿಸು, ನಮಗೆ ಕಾಪಾಡು, ರಕ್ಷಣೆ ಮಾಡು ಅಂತ ಕೇಳ್ಕೋಬೇಕು ಅಮ್ಮನ ಹತ್ರ. ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡಿದ್ರೂ ಅದರಲ್ಲಿ ಹೆಚ್ಚು ಲಾಭ ಬರೋ ಥರ ಮಾಡು, ಅದರಿಂದ ನಾವು ಇಂಪ್ರೂವ್ಮೆಂಟ್ ಆಗೋ ಥರ ಮಾಡು ಅಂತ ಕೇಳ್ಕೋಬೇಕು. ಅದು ಬಿಟ್ಬಿಟ್ಟು ಮನೇಲೇ ಕೂತ್ಕೊಬಿಟ್ಟು ದುಡ್ಡು ಬರುತ್ತಾ ಪೂಜೆ ಮಾಡಿದರೆ ಅಂತ ಎಲ್ಲ ಅನ್ಕೊಂಡ್ರೆ ಖಂಡಿತ ಬರಲ್ಲ. ಆ ಒಂದು ಪೂಜೆ ಸ್ಟಾರ್ಟ್ ಮಾಡಿದ್ರೆ ಫಸ್ಟು ಗಣೇಶನ ಪೂಜೆ ಮಾಡಿಬಿಟ್ಟೇ ಮಾಡಬೇಕು. ನಾವು ಲಕ್ಷ್ಮಿ ಕೂರ್ಸೋಕ್ಕಿಂತ ಮುಂಚೆ ಟೇಬಲ್ಲೆಲ್ಲ ರೆಡಿ ಮಾಡಿ ಆದಮೇಲೆ ಫಸ್ಟು ಗಣೇಶನ ಒಂದು ವಿಗ್ರಹನಾದರೂ ಸರಿ, ಇಲ್ಲಾಂದರೆ ಸಗಲಿಲಿ ಬೆನಕ ಮಾಡ್ತೀವಲ್ಲ ಅದಾದರೂ ಸರಿ, ಒಂದು ಇಳೆದೆಲೆ, ಬೆಲ್ಲ, ಅಡಿಕೆ ಇಟ್ಬಿಟ್ಟು ಒಂದು ಪ್ಲೇಟ್ ಮೇಲೆ, ಆಮೇಲೆ ಅದ್ರ ಮೇಲೆ ಬೆನಕನಾದರೂ ಸರಿ, ಗಣೇಶನಾದರೂ ಸರಿ ಇಟ್ಬಿಟ್ಟು ಒಂದು ಟೇಬಲ್ ಮೇಲೆ ಫಸ್ಟ್ ನಾವು ಯಾವ ಟೇಬಲ್ ಮೇಲೆ ಲಕ್ಷ್ಮಿ ಕೂರಿಸ್ತೀವಿ ಅದ್ರ ಮೇಲೆ ಇಟ್ಬಿಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಾದಮೇಲೆ ಲಕ್ಷ್ಮಿಗೆ ಅಲಂಕಾರ ಎಲ್ಲ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗ್ಗೆ ಪೂಜೆ ಮಾಡಲೇಬೇಕು. ನೀವು ಗಣೇಶನ ಪೂಜೆ ಮಾಡೇ ನೆಕ್ಸ್ಟು ನೀವು ಲಕ್ಷ್ಮೀನ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಪೂಜೆ ಮಾಡಿ ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಆಮೇಲೆ ನೀವು ಲಕ್ಷ್ಮೀನ ಕೂರ್ಸೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಕೂರ್ಸೋಕ್ಕಿಂತ ಮುಂಚೆ ನೀವು ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಬೇಕು. ನಿಮಗೆ ಏನಾಗಬೇಕು ದೇವ್ರ ಹತ್ರ ಅದನ್ನು ಕೇಳ್ಕೊಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂತ ಕೇಳ್ಕೊಬಿಟ್ಟು ಮಾಡಬೇಕಾಗುತ್ತೆ. ಟೇಬಲ್ ಮೇಲೆಲ್ಲ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಬರಿಬೇಕಾಗುತ್ತೆ. ಬರೆದ್ಬಿಟ್ಟು ಒಂದು ತಟ್ಟೆಗೆ ಅಕ್ಕಿ ಇಟ್ಬಿಟ್ಟು ಆ ಅಕ್ಕಿಗೆ ಲಕ್ಷ್ಮಿ ಅಷ್ಟೋತ್ತರ ಬಿಡಿಸ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಹಾಕ್ಬಿಟ್ಟು ಆಮೇಲೆ ಬಿಂದಿಗೆ ಇಟ್ಕೋಬೇಕಾಗುತ್ತೆ. ಆ ಬಿಂದಿಗೆ ಒಳಕ್ಕೆ ನೀರೇನು ಹಾಕಬೇಡಿ, ಅಕ್ಕಿ ಹಾಕಿ 9 ಬಕ್ಸೆ ಹಾಕೊಳ್ಳಿ. 2 ಕೈಲಿ ಇಟ್ಕೊಬಿಟ್ಟು ಗೋಡಂಬಿ, ಬಾದಾಮಿ, ಒಣ ದ್ರಾಕ್ಷಿ, ಒಣ ಖರ್ಜೂರ, ಲವಂಗ, ಏಲಕ್ಕಿ, ನಿಂಬೆಹಣ್ಣು, ಬಟ್ಲಡಿಕೆ, 16 ಕಾಯಿನು, 9 ಥರದ ಹಣ್ಣು ಇವೆಲ್ಲನೂ ಬಿಂದಿಗೆ ಒಳಗಡೆಗೆ ಹಾಕಬೇಕು. ಇವೆಲ್ಲನೂ 9 ಹಾಕಿ, ಗೋಡಂಬಿ 9, ಬಾದಾಮಿ 9, ಈ ಥರ 9 ಐಟಮ್ಸ್ ಹಾಕಿ ಅದರೊಳಗಡೆ ಮೇಲ್ಗಡೆ ಕಳಸ ಇರುತ್ತಲ್ಲ ಆ ಕಳಸಕ್ಕೆ ನೀರು ಹಾಕಿ ಫಸ್ಟು ಜೇನುತುಪ್ಪ ಹಾಕಬೇಕು. ಪಚ್ಚಕರ್ಪೂರ 9 ಥರದ್ದು ಪತ್ರೆ ಹಾಕಬೇಕಾಗುತ್ತೆ. ನೀವು ಏನೇನು ಪತ್ರೆ ಅಂದರೆ ಮಾವಿನ ಪತ್ರೆ, ಹಳಸಿ ಪತ್ರೆ, ಬೇವಿನ ಪತ್ರೆ, ಹತ್ತಿ ಪತ್ರೆ ಅಂದರೆ ಹತ್ತೆಣ್ಣು ಬಿಡುತ್ತಲ್ಲ ಆ ಪತ್ರೆ ಹಾಕಬೇಕು. ಬಿಲ್ಪತ್ರೆ, ನೇರಳೆ ಕುಡಿ, ಆಲದ ಮರದ ಕುಡಿ, ಈ ಥರ 9 ಥರದ ಕುಡಿ ಹಾಕಿ, ಇಲ್ಲಾಂದರೆ 6 ಥರದ್ದು ಹಾಕಿ, ಇಲ್ಲಾಂದರೆ 3 ಥರದ ಕುಡಿ ಹಾಕಿ ಮೇಲ್ಗಡೆ ಕಳ್ಸೋಕ್ಕೆ ಸ್ವಲ್ಪ ಗಂಜಲ ಹಾಲು ಹಾಕಿ ಮೇಲ್ಗಡೆ ಕಳ್ಸೋಕ್ಕೆ. ದ್ರಾಕ್ಷಿ ಗೋಡಂಬಿ ಏನೂ ಹಾಕ್ಬಾರ್ದು. ದೇವ್ರಿಗೆ ಇಟ್ಟಿರೋದು ನಾವೇ ಯೂಸ್ ಮಾಡಬೇಕು, ಬಿಸಾಕಬಾರ್ದು. ನೀರೊಳಗಡೆ ಹಾಕಿರೋ ಕರ್ಗಿ ಹೋಗ್ಬಿಡ್ತವೆ. ನೀವು ಹಾಗೆ ಇಡೋದಿರಿ ಇಡಿ, ಇಲ್ಲಾಂದರೆ ಹಾಕಿರೋ ಕಳ್ಸೋಕ್ಕೆ ಹಾಕಿರ್ತೀವಲ್ಲ ಹಾಗೆ ಸರಿ ಹೋಗುತ್ತೆ. ಇಷ್ಟು ಐಟಮ್ಸ್ಗಳನ್ನ ಬಿಂದಿಗೆಗೆ ಮತ್ತು ಕಳಸಕ್ಕೆ ಹಾಕಿ ರೆಡಿ ಮಾಡಿ ಇಟ್ಬಿಡಿ. ಆಮೇಲೆ ಫುಲ್ ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸಿ ಅಲಂಕಾರ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಟೈಮಿಂಗ್ಸ್ ನೋಡ್ಕೊಬಿಟ್ಟು ಕಾಯಿ ಇಟ್ಬಿಟ್ಟು ಲಕ್ಷ್ಮಿನ ಮುಖವಾಡ ಧರಿಸ್ಬೇಕಾಗುತ್ತೆ. ನೀವು ಅಲ್ಲಿ ಗಣೇಶನ ಬೆನಕ ಪೂಜೆ ಇರ್ತೀವಲ್ಲ ಅದನ್ನು ತೆಗೆದ್ಬಿಟ್ಟು ಇವಾಗ ಎತ್ತಿಡಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್, ಟೇಕ್ ಕೇರ್.